ನಮಸ್ಕಾರ, ನ್ಯೂಸ್ ಲಂಚ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಈಗ ಹೆಡ್ಲೈನ್ಸ್. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿಚಾರ ಸಿಎಂ ಶೆಟ್ಟರ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ಆರಂಭ. ಮುಂದಿನ ಹೋರಾಟ ಕುರಿತು ಚರ್ಚೆ. ಪ್ರಧಾನಿ ಸಿಂಗ್ ವಾಸ್ತವಾಂಶ ತಿಳಿಯಬೇಕಿತ್ತು. ಪ್ರಾಧಿಕಾರದ ನಿರ್ಧಾರಕ್ಕೆ ದೇವೇಗೌಡ ಅಸಮಾಧಾನ. ರಾಜ್ಯದ ವಿವಿಧೆಡೆ ಪ್ರತಿಭಟನೆಯ ಬಿಸಿ. ಅಧ್ಯಕ್ಷ ಸ್ಥಾನ ಕೊಟ್ಟರು ಬೇಡ, ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ, ಜನರೇ ನನ್ನನ್ನ ಅಧಿಕಾರಕ್ಕೆ ತರ್ತಾರೆ ಅಂದ್ರು ಯಡಿಯೂರಪ್ಪ. ನಡೆಯಲಿಲ್ಲ ಕೆಎಂಎಫ್ ವಾರ್ಷಿಕ ಸಭೆ. ಅಜೆಂಡಾ ನಿಗದಿಯಾಗದಿದ್ದಕ್ಕೆ ನಡೆಯುತ್ತಿದೆ ಕಾರ್ಯಕಾರಿ ಮೀಟಿಂಗ್. ವೆಂಕಟರಾಮು ಅಮಾನತು ಖಂಡಿಸಿ ದಲಿತ ಸಂಘಟನೆಗಳ ಧರಣಿ. ಕೇಮಾರು ಸ್ವಾಮೀಜಿಗೆ ಬೆದರಿಕೆ. ಪೇಜಾವರ ಶ್ರೀ ತರಾಟೆ ಬಳಿಕ ಫೇಸ್ಬುಕ್ ಅಕೌಂಟ್ ಡಿಲೀಟ್. ಬೀದಿಗೆ ಬಿತ್ತು ಮಠದೊಳಗಿನ ಭಿನ್ನ ಮತ. ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ಪ್ರಧಾನಿ ನೀಡಿದ ನಿರ್ಧಾರ ರಾಜ್ಯದಲ್ಲಿ ಪ್ರತಿಭಟನೆಯನ್ನ ಇನ್ನಷ್ಟು ಕಾವೇರುವಂತೆ ಮಾಡಿದೆ. ಇದರ ನಡುವೆನೇ ಮುಂದಿನ ಕಾನೂನು ಹೋರಾಟದ ಬಗ್ಗೆ ನಿರ್ಧರಿಸಲು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೀತಾ ಇದೆ. ಮುಖ್ಯಮಂತ್ರಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೀತಾ ಇದೆ. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ, ಜೆಡಿಎಸ್ ಮುಖಂಡ ರೇವಣ್ಣ, ಆಡಳಿತ ಪಕ್ಷದ ಸಚಿವರು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ತಮಿಳುನಾಡಿಗೆ ನೀರು ಬಿಡುವ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನಿರ್ಣಯ, ಪ್ರಧಾನಿ ನಿಲುವಿನ ವಿಚಾರ ಹಾಗೂ ಮುಂದಿನ ಕಾನೂನು ಹೋರಾಟದ ಕುರಿತಾಗಿ ಚರ್ಚೆ ನಡೆಯುತ್ತಿದೆ. ನೀವಿಬ್ರು ಒಳ್ಳೆಯದೇ ಮಾತಾಡೋದು. ನೀವಿಬ್ರು ಒಳ್ಳೆ ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ಪ್ರಧಾನಿ ನೀಡಿದ ನಿರ್ಧಾರ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಇನ್ನಷ್ಟು ಕಾವೇರುವಂತ ಮಾಡಿದೆ. ಇದೇ ಹಿನ್ನೆಲೆಯಲ್ಲಿ ಸರ್ವಪಕ್ಷ ಸಭೆ ಕೂಡ ನಡೀತಾ ಇದೆ. ಬನ್ನಿ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅರವಿಂದ್ ಬಿರಾದರಿಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಸರ್ವಪಕ್ಷ ಸಭೆ ನಡೀತಾ ಇದೆ. ಹೈಲೈಟ್ಸ್ ಏನದ್ರ ಸಭೆದು? ಇವತ್ತಿನ ಸಭೆಯಲ್ಲಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯನಾ? ಏನು ಹೇಳ್ತೀರಿ? ಹೌದು ದಿವ್ಯಾ, ಸಿಎಂ ಅವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವ ಪಕ್ಷಗಳ ಸಭೆ ನಡೀತಾ ಇದೆ. ಸಿದ್ದರಾಮಯ್ಯ ಮತ್ತೆ ಜೆಡಿಎಸ್ ನಾಯಕರಾಗಿರುವಂತಹ ರೇವಣ್ಣ ಅವರು ಕೂಡ ಭಾಗವಹಿಸಿದ್ದಾರೆ. ಸಿಎಂ ಅಧ್ಯಕ್ಷತೆಯಲ್ಲಿ ನಡೆಸಿರುವಂತಹ ಈ ಸಭೆಯಲ್ಲಿ ನೀರಾವರಿ ಸಚಿವರಿದ್ದಾರೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂತಹ ರಂಗನಾಥ್ ಅವರು ಕೂಡ ಇದ್ದಾರೆ. ಮೊನ್ನೆ ಏನು ಕಾವೇರಿ ಪ್ರಾಧಿಕಾರದ ಸಭೆ ನಡೆದಿತ್ತು, ಅದರಲ್ಲಿ ಪ್ರಧಾನಿ ಅವರು ಒಂದು ತೀರ್ಪನ್ನು ನೀಡಿದ್ರು. ಅಂದ್ರೆ ಪ್ರತಿದಿನ 9,000 ಕ್ಯೂಸೆಕ್ಸ್ ನೀರನ್ನ ಕರ್ನಾಟಕದ ಮುಖ್ಯಮಂತ್ರಿಗಳು ತಡೆ ಹಾಕಿದ್ರು. ಯಾವುದೇ ಕಾರಣಕ್ಕೂ ನೀರು ಬಿಡಲು ಸಾಧ್ಯ ಇಲ್ಲ, ನಮ್ಮ ರಾಜ್ಯಕ್ಕೆ ಬೇಕಾಗಿರುವಷ್ಟು ನೀರಿನ ಅಗತ್ಯತೆ ಇದೆ, ಹೀಗಾಗಿ ಪಕ್ಕದ ರಾಜ್ಯ ಅಂದ್ರೆ ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿದ್ರು. ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆಗಳು ಕೂಡ ಮುಂದುವರೆದಿತ್ತು. ಜೊತೆಗೆ ಕಾವೇರಿ ಪ್ರಾಧಿಕಾರದ ತೀರ್ಪು ಏನಿತ್ತು, ಪ್ರಧಾನಿ ಅವರು ನೀಡಿರುವಂತಹ ತೀರ್ಪಿನ ಪ್ರತಿ ನಿನ್ನೆ ಸಿಕ್ಕಿತ್ತು. ಆ ಪ್ರತಿಯನ್ನ ನಾರಿಮನ್ನ, ರಾಜ್ಯದ ಪರವಾಗಿ ವಾದ ಮಂಡಿಸಲಿರುವಂತಹ ನಾರಿಮನ್ ಅವರಿಗೆ ಕೊಟ್ಟಿದ್ದಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗೋಕೆ ಮುಂದೆ ಯಾವ ಯಾವ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ನಾವು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದ್ರ ಕುರಿತು ಕೂಡ ಚರ್ಚೆ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಅಧ್ಯಕ್ಷತೆಯಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬರುವ ಸಾಧ್ಯತೆಗಳಿದೆ. ಈ ಹಿಂದೆನೂ ಕೂಡ 2 ಸಾರಿ ಸಭೆ ನಡೆದಿತ್ತು, ಅಲ್ಲೂ ಕೂಡ ಒಂದು ಒಮ್ಮತದ ನಿರ್ಧಾರಕ್ಕೆ ಬರಲಾಗಿತ್ತು. ಯಾವುದೇ ಕಾರಣಕ್ಕೂ ರಾಜ್ಯಕ್ಕೆ ಅನ್ಯಾಯ ಆಗೋದಿದ್ರೆ ಅದನ್ನ ಸ್ಪಷ್ಟವಾಗಿ ಪ್ರತಿಭಟಿಸಬೇಕು ಪಕ್ಷಾತೀತವಾಗಿ ಅನ್ನೋದು ಕೂಡ ಈ ಸಭೆಯಲ್ಲಿ ತೀರ್ಮಾನ ಆಗಿತ್ತು. ಅದೇ ರೀತಿ ಇವತ್ತಿನ ಸಭೆಯಲ್ಲೂ ಕೂಡ ಒಂದು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಗಳಿದೆ. ದಿವ್ಯಾ, ಅರವಿಂದ್, ಇಲ್ಲಿ ಸುಪ್ರೀಂ ಕೋರ್ಟ್ನ ನಿರ್ಣಯವನ್ನು ಕೂಡ ಪ್ರಶ್ನಿಸೋ ಹಾಗಿಲ್ಲ, ಪ್ರಧಾನಿ ಮಾತನ್ನ ಒಪ್ಪೋ ಹಾಗಿಲ್ಲ. ರಾಜ್ಯದಲ್ಲಿ ಒಂದಾದ ನಂತರ ಪ್ರತಿಭಟನೆ ಕಾವು ಕೂಡ ಜಾಸ್ತಿ ಆಗ್ತಾನೆ ಇದೆ. ಹೇಗೆ ಇದನ್ನ ಬಗೆಹರಿಸುವುದಕ್ಕೆ ಸಾಧ್ಯ? ಪ್ರತಿಪಕ್ಷ ನಾಯಕರ ಒಂದು ಅಭಿಪ್ರಾಯ ಯಾವ ರೀತಿ ಇದೆ? ಈಗ ಒಂದು ಸ್ಟ್ಯಾಟಿಸ್ಟಿಕ್ ಒಂದು ಪ್ರಾಜೆಕ್ಟ್ ನ ರೆಡಿ ಮಾಡಿ ಮತ್ತೇನಾದ್ರೂ ಪ್ರಧಾನಿಯನ್ನ ಭೇಟಿ ಮಾಡಿ ಅಲ್ಲೇನಾದ್ರೂ ಮತ್ತೊಮ್ಮೆ ನಿರ್ಣಯ ಏನಾದ್ರೂ ಒಂದು ಚರ್ಚೆ ನಡೆಸೋ ಸಾಧ್ಯತೆ ಇದೆಯಾ ಅಂತ?
ಸದ್ಯಕ್ಕೆ ರಾಜ್ಯದಿಂದ ಪ್ರಧಾನಿಯವರ ಬಳಿ ಮತ್ತೊಮ್ಮೆ ಅರ್ಜಿ ಸಲ್ಲಿಸೋದು ಅಥವಾ ಮತ್ತೊಮ್ಮೆ ಮನವಿ ಮಾಡೋ ಮಾತುಗಳು ಸುಳ್ಳು. ಅಂದ್ರೆ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ನಾವು ಅರ್ಜಿಯನ್ನ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ತಮಿಳುನಾಡು ಕೂಡ ನಾವು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತೀವಿ, ಪ್ರಧಾನಿಯವರ ತೀರ್ಪಿನಿಂದ ನಮಗೆ ತೃಪ್ತಿ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಏನಿದ್ರು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಚೆಂಡಿದೆ. ಜೊತೆಗೆ ಈ ಸುಪ್ರೀಂ ಕೋರ್ಟ್ ಈ ಹಿಂದೆ ಒಂದು ಮಧ್ಯಂತರ ಆದೇಶವನ್ನ ನೀಡಿತ್ತು. ಅಂದ್ರೆ 20ನೇ ತಾರೀಕಿನವರೆಗೆ ಸುಮಾರು 9,000 ಕ್ಯೂಸೆಕ್ಸ್ ನೀರು ಬಿಡಬೇಕಂತ ಹೇಳಿತ್ತು. ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಕೂಡ 4-5 ದಿನಗಳ ಕಾಲ 9,000 ಕ್ಯೂಸೆಕ್ಸ್ ನೀರನ್ನ ಕೂಡ ಬಿಟ್ಟಿತ್ತು. ಆದ್ರೆ ಪ್ರಧಾನಿಯವರು ಹೇಳಿದಂತೆ ಇನ್ನು ಅಕ್ಟೋಬರ್ 24ರವರೆಗೂ ಕೂಡ ನೀರು ಬಿಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ರಾಜ್ಯ ತಳ್ಳಿ ಹಾಕಿತ್ತು. ಈ ಹಿನ್ನೆಲೆಯಲ್ಲಿ ವಿಪಕ್ಷಗಳ ನಾಯಕರ ಜೊತೆ ಏನು ಸಿಎಂ ಚರ್ಚೆ ನಡೆಸ್ತಿದ್ದಾರೆ. ಇಲ್ಲಿ ಯಾವ ಅಭಿಪ್ರಾಯಗಳನ್ನ ವಿಪಕ್ಷ ನಾಯಕರು ಹೇಳ್ತಾರೆ, ಸಿದ್ದರಾಮಯ್ಯ ಆಗಿರ್ಬೋದು, ರೇವಣ್ಣ ಆಗಿರ್ಬೋದು, ಪ್ರಧಾನಿಗಳ ಬಳಿ ಇನ್ನೊಂದ್ಸಾರಿ ಮನವಿ ಮಾಡ್ಕೋಬೇಕು ಅನ್ನೋದರ ಬಗ್ಗೆ ತಿಳಿಸ್ತಾರ, ಅಥವಾ ನೇರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿ ಸುಪ್ರೀಂ ಕೋರ್ಟ್ ಯಾವ ಆದೇಶವನ್ನ ನೀಡುತ್ತೆ ಆ ಆದೇಶದ ಮೇಲೆ ತೀರ್ಮಾನ ಕೈಗೊಳ್ಬೇಕಾ ಅಂತ ಹೇಳ್ತಾರ. ಈಗ ಸದ್ಯಕ್ಕೆ ನಡೀತಿರುವಂತಹ ಸಭೆಯಲ್ಲಿ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಬೇಕು ಮತ್ತೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದು ಕುರಿತು ಕೂಡ ಚರ್ಚೆ ನಡೀತಿದೆ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಕಾವೇರಿ ಪ್ರಾಧಿಕಾರದ ಸಭೆಯಲ್ಲಿ ತಮಿಳುನಾಡಿಗೆ ಕಾವೇರಿ ನದಿ ನೀರು ಬಿಡುವಂತೆ ಸೂಚಿಸುವ ಮುನ್ನ ಪ್ರಧಾನಿ ಮನಮೋಹನ್ ಸಿಂಗ್ ವಾಸ್ತವಾಂಶ ಅರಿಯಬೇಕಿತ್ತು. ಪ್ರಧಾನಿ ಸೂಚನೆಯನ್ನ ಪಾಲಿಸಲು ಸಾಧ್ಯವೇ ಇಲ್ಲ ಅಂತ ಮಾಜಿ ಪ್ರಧಾನಿ ದೇವೇಗೌಡ ಹೇಳಿದ್ದಾರೆ. ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ದೇವೇಗೌಡ, ತಮಿಳುನಾಡಿನಲ್ಲಿ 3 ಬೆಳೆ ಬೆಳೆದ್ರೆ ಕರ್ನಾಟಕದಲ್ಲಿ ಒಂದೇ ಬೆಳೆ ಬೆಳೆಯುತ್ತಾರೆ. ಪ್ರಾಧಿಕಾರದ ಸಭೆಯಲ್ಲಿ ಈ ವಾಸ್ತವ ಪರಿಗಣಿಸಿಲ್ಲ. ಈ ವಾಸ್ತವ ವಿಚಾರವನ್ನ ವಿವರಿಸಿ ಪ್ರಧಾನಿಗೆ ಪತ್ರ ಬರೆಯುವುದಾಗಿ ದೇವೇಗೌಡ ಹೇಳಿದ್ದಾರೆ. 4-5 months. ಪ್ರಧಾನಮಂತ್ರಿಗಳು ಸ್ವಲ್ಪ ಈ ಕಡೆ ಮೊದಲು ಈ ತೀರ್ಪು ಕೊಡೋದಕ್ಕಿಂತ ಮುಂಚೆ ವಿಷಯನ ತಮ್ಮ ಅಧಿಕಾರಿಗಳನ್ನ ಕಳಿಸಿ 2 ಕಡೆ ನೋಡಿ ಅವರೊಂದು ಅಭಿಪ್ರಾಯ ಕೊಟ್ಟಿದ್ರೆ ಚೆನ್ನಾಗಿತ್ತು. ಕರ್ನಾಟಕ ಮತ್ತು ತಮಿಳುನಾಡಿನ ವಾಸ್ತವಾಂಶ ಏನಿದೆ, ಇಲ್ಲಿ ನಮ್ಮ ರಿಸರ್ವಾಯರ್ಗಳ ಸ್ಥಿತಿಗತಿ ಏನಿದೆ, ನಾವು ಬೆಳೆ ಎಷ್ಟಿಟ್ಟಿದ್ದೇವೆ, ಅದೇ ರೀತಿ ತಮಿಳುನಾಡಿನ ಎಲ್ಲ ರಿಸರ್ವಾಯರ್ಗಳ ಸ್ಥಿತಿಗತಿ ಏನಿದೆ, ಬೆಳೆ ಈಗಾಗಲೇ ಎಷ್ಟು ಇಟ್ಟಿದ್ದಾರೆ, ಅವರು ಎಷ್ಟು ಬೆಳೆ ಕಟಾವು ಮಾಡ್ಕೊಂಡಿದ್ದಾರೆ, ಈ ಎಲ್ಲವನ್ನು ಅವರು ತಮ್ಮದೇ ಆದಂಥ ಮೂಲಗಳನ್ನು ತರಿಸ್ಕೊಂಡಿದ್ರೆ ಈ ನಿರ್ಣಯ ಕೊಡ್ತಾ ಇತ್ತಿಲ್ಲ ಅಂತ ನನ್ನ ಭಾವನೆ. ಕೆಆರ್ಎಸ್ನ ಹೊರಹರಿವು ಎಂದಿನಂತೆ ಯಥಾಸ್ಥಿತಿಯಲ್ಲಿದೆ. ಇಂದಿನ ನೀರಿನ ಮಟ್ಟ 110.4 ಅಡಿ ಇದೆ. ಒಳಹರಿವು 5,837 ಕ್ಯೂಸೆಕ್ ಮತ್ತು ಹೊರಹರಿವು 5,332 ಕ್ಯೂಸೆಕ್ ಇದೆ. ಹೊರಹರಿವಿನಲ್ಲಿ ಹೋಗ್ತಾ ಇರುವ 5,332 ಕ್ಯೂಸೆಕ್ ನೀರಿನಲ್ಲಿ 1,580 ಕ್ಯೂಸೆಕ್ ನೀರು ಸೋರಿಕೆಯಿಂದ ನದಿಗೆ ಸೇರ್ತಾ ಇದೆ. ಉಳಿದೆಲ್ಲ ನೀರು ವಿಸಿ ನಾಲೆ, ವೀರಿಜಾ ನಾಲೆ ಸೇರಿದಂತೆ ಇನ್ನಿತರ ನಾಲೆಗಳಿಗೆ ಸೇರ್ತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 12ರಿಂದ 19ರ ಮಧ್ಯರಾತ್ರಿಯವರೆಗೆ ಪ್ರತಿನಿತ್ಯ 6,332 ಕ್ಯೂಸೆಕ್ಸ್ ನೀರು ಹರಿದು ಹೋಗ್ತಾ ಇತ್ತು. ಇದರಲ್ಲಿ 5,000 ಕ್ಯೂಸೆಕ್ ನೀರು ನಾಲೆಗಳಿಗೆ ಹರಿದು ಹೋದ್ರೆ ಉಳಿದ 1,332 ಕ್ಯೂಸೆಕ್ಸ್ ನೀರು ನದಿಗಳಿಗೆ ಹರಿದು ಹೋಗಿತ್ತು. ಹೀಗೆ ನದಿಗಳಿಗೆ ಹರಿದು ಹೋದ ಹೆಚ್ಚುವರಿ ನೀರು ಸೆಪ್ಟೆಂಬರ್ 12ರಿಂದ ಸೆಪ್ಟೆಂಬರ್ 19ರವರೆಗೆ ಸುಮಾರು 10,000 ಕ್ಯೂಸೆಕ್ಸ್ ನೀರು ಹರಿದು ಹೋಗಿದೆ. ಇದರಲ್ಲಿ ಹೆಚ್ಚುವರಿ ನೀರು ತಮಿಳುನಾಡಿಗೆ ಹರಿಯುತ್ತದೆ ಎಂಬ ಆರೋಪ ಕೇಳಿ ಬಂದಿತ್ತು. ಆದರೆ ಅಧಿಕಾರಿಗಳು ಕೆಆರ್ಎಸ್ನ ನಾಲೆಗಳಿಗೆ ಹೋಗುತ್ತಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಮೈಸೂರಿನಲ್ಲಿ ಕಾವೇರಿ ಹೋರಾಟ ಮುಂದುವರೆದಿದೆ. ರೈತ ಸಂಘದ ಕಾರ್ಯಕರ್ತರು ಕಾವೇರಿ ನೀರಾವರಿ ನಿಗಮದ ಮುಖ್ಯ ಎಂಜಿನಿಯರ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು. ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಡಗಲಪು ನಾಗೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರಧಾನಿ ಸೂಚನೆಯನ್ನ ಯಾವುದೇ ಕಾರಣಕ್ಕೂ ಒಪ್ಪಲು ಸಾಧ್ಯವಿಲ್ಲ. ಒಂದು ವೇಳೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ನೀರು ಬಿಟ್ಟರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು. ಇದೇ ವೇಳೆ ಕರವೇ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ರೈತರ ಹೋರಾಟಕ್ಕೆ ತಮ್ಮ ಬೆಂಬಲವನ್ನ ನೀಡಿದ್ರು. ಬೆಂಗಳೂರಿನಲ್ಲೂ ಕಾವೇರಿ ಹೋರಾಟ ಮುಂದುವರೆದಿದೆ. ನಗರದ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಅಖಿಲ ಕರ್ನಾಟಕ ದಲಿತ ಹಿಂದುಳಿದ ಸಂಘಟನೆ ಕಾರ್ಯಕರ್ತರು ಕೂಡ
ಪ್ರಧಾನಿ ಪ್ರತಿಕೃತಿಯನ್ನ ದಹಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ಡೀಸೆಲ್ ಬೆಲೆ ಏರಿಕೆ, ವರ್ಷಕ್ಕೆ 6 ಸಿಲಿಂಡರ್ ಮಿತಿ ಹಾಗೂ ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡುಗಡೆಗೆ ಆದೇಶಿಸಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದ್ರು. ಸಿಲಿಕಾನ್ ಸಿಟಿಯ ಜನ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ. ಹೀಗಿರುವಾಗ ತಮಿಳುನಾಡಿಗೆ ನೀರು ಬಿಡಬಾರದು. ಈ ಬಗ್ಗೆ ಸರ್ಕಾರದಿಂದ ಸೂಕ್ತ ಪ್ರತಿಕ್ರಿಯೆ ಸಿಗದೆ ಹೋದ್ರೆ ಉಗ್ರ ಹೋರಾಟ ನಡೆಸುವುದಾಗಿ ದಲಿತ ಸಂಘಟನೆ ರಾಜ್ಯಾಧ್ಯಕ್ಷ ಪಿ ಮೂರ್ತಿ ಎಚ್ಚರಿಕೆ ನೀಡಿದ್ದಾರೆ. ಕನ್ನಡ ಪರ ಸಂಘಟನೆಗಳ ಹೋರಾಟ ಮುಂದುವರೆದಿದೆ. ನಗರದ ಮೈಸೂರು ಬ್ಯಾಂಕ್ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ತಲೆ ಕೆಳಗಾಗಿ ನಿಂತುಕೊಳ್ಳುವ ಮೂಲಕ ವಿನೂತನ ರೀತಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಕೇಂದ್ರ ಸರ್ಕಾರ ಹಾಗೂ ರಾಜ್ಯದ ಸಂಸದರ ವಿರುದ್ಧ ಘೋಷಣೆ ಕೂಗಿದ್ರು. ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಯನ್ನು ಮರಳು ಮಾಡುತ್ತಿರುವ ಜೈಲಂಗೆ ಅನ್ಯಾಯ ಅನ್ಯಾಯ ಅನ್ಯಾಯ. ಏನಿವತ್ತು ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಡೆದ ಕಾವೇರಿ ಪ್ರಾಧಿಕಾರದ ಸಭೆಯಲ್ಲಿ ಏನು ತಲೆಕೆಳಕಿನ ತೀರ್ಮಾನವನ್ನು ನೀಡಿದ್ದಾರೆ. ಕರ್ನಾಟಕದ ಜನತೆಯ ತೀರ್ಮಾನಕ್ಕೆ ವಿರುದ್ಧವಾಗಿ ಏನು ಒಂದು ಕರಾಳ ಶಾಸನವನ್ನ, ಒಂದು ಕರಾಳ ಆಜ್ಞೆಯನ್ನ ಇವತ್ತು ಕೇಂದ್ರ ಸರ್ಕಾರ, ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಕರ್ನಾಟಕಕ್ಕೆ ಆದೇಶಿಸಿರುವುದು ನಿಜವಾಗಲೂ ಅತ್ಯಂತ ಖಂಡನೀಯವಾದದ್ದು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ನ ನಂತರ.